ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ನಗರದಲ್ಲಿ ಜರುಗಿದ ಮಾಧ್ಯಮ ತರಬೇತಿ ಶಿಬಿರ. ನಮ್ಮ ಸಂವಹನ ಉತ್ತಮವಾಗಿ ಮಾಡಿದರೆ ಸುದ್ದಿ ಹೆಕ್ಕಿ ತೆಗೆಯಲು ಸಾಧ್ಯ. ಜಿಲ್ಲೆಯಲ್ಲಿ ಮಾಧ್ಯಮ ಕೌಶಲ್ಯ ಕೇಂದ್ರ ಸ್ಥಾಪನೆಗೆ ಒತ್ತು ನೀಡಿ ನಿವೇಶನ ನೀಡುವ ಭರವಸೆ ನೀಡಿದ ಸಚಿವ ಈಶ್ವರ್ ಖಂಡ್ರೆ. ಬೀದರ್ನ ಭೀಮನಗರದಲ್ಲಿರುವ ಜಗದಂಬ ಭವಾನಿ ಮಂದಿರದಲ್ಲಿ ಜರುಗಿದ ಜಿಹ್ವೇಶ್ವರರ ಜಯಂತಿ ಉತ್ಸವ. ಜಯಂತಿ ಪ್ರಯುಕ್ತ ಜರುಗಿದ ತೊಟ್ಟಿಲು, ಪಲ್ಲಕ್ಕಿ ಹಾಗೂ ಪೂಜಾ ಕಾರ್ಯಕ್ರಮ. ಸಂಭ್ರಮದಿಂದ ಪಾಲ್ಗೊಂಡ ಸ್ವಕುಳಿ ಸ್ವಾಮಿ ಸಾಳಿ ಸಮಾಜದ ಕುಲಬಾಂಧವರು ಮತ್ತು ತಾಯಂದಿರು. ರಕ್ಷಾಬಂಧನ ಹಬ್ಬದ ಪ್ರಯುಕ್ತ ಮಾರುಕಟ್ಟೆಯಲ್ಲಿ ಬಂದ ತರಹೇವಾರಿ ರಾಖಿಗಳು. ಸಹೋದರಿಯರು ತಮ್ಮ ಸಹೋದರರಿಗೆ ಪ್ರೀತಿಯಿಂದ ಕಟ್ಟುವ ರಾಖಿಗಳಿಗೆ ಇದೀಗ ಭಾರಿ ಬೇಡಿಕೆ. ನಗರದ ಮೋಹನ್ ಮಾರ್ಕೆಟ್ ಹಾಗೂ ಅಂಬೇಡ್ಕರ್ ವೃತ್ತದಲ್ಲಿ ಮಾರಾಟಕ್ಕೆ ಸಜ್ಜಾಗಿ ನಿಂತಿವೆ ರಾಖಿ ಅಂಗಡಿಗಳು. ಚಿಟಗುಪ್ಪ ತಾಲೂಕಿನ ಮನ್ನಾಯ್ಕಹಳ್ಳಿ ಗ್ರಾಮದಲ್ಲಿ ಮಕ್ಕಳಿಗೆ ನಾಯಿ ಕಡಿತ. ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲು. ಬ್ರಿಮ್ಸ್ಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ರೇಬಿಸ್ಗೆ ಸಂಬಂಧಪಟ್ಟ ಔಷಧಿಗಳ ಕೊರತೆಯಾಗದಂತೆ ಔಷಧಿಗಳನ್ನು ಹೊರಗೆ ಬರೆದುಕೊಡಬಾರದೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ ಜಿಲ್ಲಾಧಿಕಾರಿಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲೆಯಲ್ಲಿ ಮಾಧ್ಯಮ ಕೌಶಲ್ಯ ಕೇಂದ್ರ ಸ್ಥಾಪನೆಗೆ ಒತ್ತು ನೀಡಿದ್ದಲ್ಲಿ ನಿವೇಶನವನ್ನು ನೀಡಿ ತರಬೇತಿ ಕೇಂದ್ರ ಸ್ಥಾಪನೆ ಮಾಡಲು ಅನುಕೂಲವಾಗಿ ಇಲ್ಲಿನ ಪತ್ರಕರ್ತರ ಕೌಶಲ್ಯ ಅಭಿವೃದ್ಧಿಗೆ ಸಹಕಾರಿ ಆಗುತ್ತದೆ ಎಂದು ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದರು. ನಗರದ ಮೈಲೂರು ರಸ್ತೆಯಲ್ಲಿರುವಂತಹ GND ಕಾಲೇಜು ಕ್ಯಾಂಪಸ್ನ ಒಂದು ಗುರುನಾನಕ್ ಭವನ ಆವರಣದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಒಂದು ಸಹಯೋಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಪತ್ರಕರ್ತರಿಗೆ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿ ಅವರು ಮಾತಾಡ್ತಾರೆ. ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಸಂದೇಶವನ್ನು ಸಾರ್ವಜನಿಕರಿಗೆ ತಲುಪಿಸುವುದರ ಜೊತೆಗೆ ಈ ಅಂಗಗಳ ನ್ಯೂನತೆಯನ್ನು ಎತ್ತಿ ಹಿಡಿಯುವಂತಹ ಪ್ರಗತಿದಾಯಕ ಕಾರ್ಯವನ್ನು ಮಾಡಿದರೆ ಅದನ್ನು ಒಂದು ಪ್ರಶಂಸಿಸುವ ಕಾರ್ಯ ಮಾಧ್ಯಮಗಳು ಮಾಡ್ತವೆ ಎನ್ನುವಂಥ ಮಾತನ್ನು ಕೂಡ ಸಚಿವ ಈಶ್ವರ್ ಖಂಡ್ರೆ ಅವರು ಮಾರ್ಮಿಕವಾಗಿ ಮಾತನಾಡಿದರು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯೇಷಾ ಖಾನಂ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾಡಿನ ಕಿರೀಟ 10 ಸಾಂಪ್ರದಾಯಿಕ ಸಾಂಸ್ಕೃತಿಕ ಮಿಲನ ಈ ಬೀದರ್. ಇಲ್ಲಿನ ನಾಯಕತ್ವ ವಿಶಿಷ್ಟವಾಗಿದೆ. ಇಲ್ಲಿನ ನಾಯಕರು ಸಹ ಈ ಭಾಗದ ಅಭಿವೃದ್ಧಿಗೆ ಪಣ ತೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಪತ್ರಕರ್ತರ, ಮಾಧ್ಯಮ ಮಿತ್ರರಿಗೆ ಪ್ರೇರಣೆ ನೀಡುವ ಕೆಲಸ ಮಾಡುವುದು. ಹೊಸ ತಾಂತ್ರಿಕ ಯುಗದಲ್ಲಿ ಗ್ರಾಮೀಣ ಪತ್ರಕರ್ತರು ನಿಜವಾದ ಸುದ್ದಿಗಳನ್ನು ಬಿಡುತ್ತಾರೆ. ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುತ್ತಾರೆ. ಅಂಥವರಿಗೆ ತರಬೇತಿಯನ್ನು ನೀಡುವ ಕಾರ್ಯ ಅಕಾಡೆಮಿ ಮಾಡ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾತನಾಡಿ, ಯಾವ ಸಿದ್ಧಾಂತಗಳ ಮೇಲೆ ಮಾಧ್ಯಮ ನಡೆಯಬೇಕು ಎನ್ನುವುದು ನಾವು ಇಂದು ತಿಳಿದುಕೊಳ್ಳಬೇಕಾದ ಅತ್ಯವಶ್ಯಕ ಇದೆ. ಪತ್ರಕರ್ತರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ನಾವು ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ನಿಷ್ಪಕ್ಷಪಾತವಾಗಿ ಅಬ್ಜೆಕ್ಟಿವಿಟಿ, ಉತ್ತಮ ಉದ್ದೇಶ ಹೊಂದಿರತಕ್ಕಂಥ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಸುದ್ದಿ ಮಾಡಬೇಕು ಎನ್ನುವಂಥ ಸಲಹೆ ಕೂಡ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಗುರುದ್ವಾರ ಪ್ರಬಂಧಕ ಸಮಿತಿ ಅಧ್ಯಕ್ಷ ಡಾಕ್ಟರ್ ಸರ್ದಾರ್ ಬಲ್ಬೀರ್ ಸಿಂಗ್, ಮಾಧ್ಯಮ ಅಕಾಡೆಮಿ ಕಾರ್ಯದರ್ಶಿ ಸಹನಾ, ಸದಸ್ಯರಾದ ರಶ್ಮಿ ಎಸ್, ಅಬ್ಬಾಸ್ ಮುಲ್ಲಾ, ಕಲಬುರಗಿ ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕ ಜಡಿಯಪ್ಪ, ಬೀದರ್ ವಾರ್ತಾ ಹಾಗೂ ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಮಂಜುನಾಥ್ ಸುಳ್ಳೊಳ್ಳಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ಸುಮಾರು 200ಕ್ಕೂ ಅಧಿಕ ಪತ್ರಕರ್ತರು ತರಬೇತಿಯಲ್ಲಿ ಭಾಗವಹಿಸಿದರು. ಇವತ್ತು ನಾವು ಒಂದು ವೇಳೆ ಈ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡದೇ ಇದ್ದರೆ ಮುಂದಿನ ಪೀಳಿಗೆ ನಮಗೆ ಯಾರಿಗೂ ರಕ್ಷಣೆ ಮಾಡೋದಿಲ್ಲ. ಇದೆಲ್ಲ ಯಾಕೆ ನಾವು ನೋಡಿ, 200 ಫೀಟ್ಗೆ ಹೋಗ್ತಿದ್ವಿ ಹಿಂದೆ ಬೋರ್ವೆಲ್ಗೆ, ಈಗ 300 ಆಯಿತು, 500 ಆಯಿತು, 1000 ಫೀಟ್ವರೆಗೆ ಹೋಗ್ತಾ ಇದ್ದೀವಿ. 1000 ಫೀಟ್ ಕೆಳಗಡೆ ಎಲ್ಲ ಕಲುಷಿತ ನೀರು ಬರುತ್ತೆ, ತ್ಯಾಜ್ಯ ನೀರು ಬರ್ತದೆ, ನೈಟ್ರೇಟ್ ಇರುತ್ತೆ. ಇದು ಒಳ್ಳೆಯದು ಅಲ್ಲ. ಯಾಕೆ ನಾವು ಎಕ್ಸ್ಪ್ಲೈಟ್ ಮಾಡ್ತಾ ಇದ್ದೀವಿ ಪರಿಸರದ ಮೇಲೆ. ಹಿಂದೆ ನಮ್ಮ ಪೂರ್ವಿಕರೆಲ್ಲರೂ ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಹಿತವಾಗಿ ಮಿತವಾಗಿ ನೈಸರ್ಗಿಕ ಸಂಪತ್ತು ಬಳಸ್ತಾ ಇದ್ದಾರೆ. ಈಗ ನಾವು ಬಹಳ ಅವಶ್ಯಕತೆಗಿಂತಲೂ ಮೀರಿ ಇವತ್ತು ನಾವು ನೈಸರ್ಗಿಕ ಸಂಪತ್ತು ಬಳಸ್ತಾ ಇದ್ದೇವೆ. ಹೀಗಾಗಿ ಇವತ್ತು ನಾವೆಲ್ಲರೂ ಮಾಧ್ಯಮದ ಮುಖಾಂತರ ಪರಿಸರ ಬಗ್ಗೆ, ಪ್ರಕೃತಿ ಬಗ್ಗೆ, ಗಿಡ ಮರ ಬೆಳೆಸುವುದರ ಬಗ್ಗೆ, ಸಂರಕ್ಷಣೆ ಮಾಡೋದ್ರ ಬಗ್ಗೆ ಬಹಳಷ್ಟು ನಾವೆಲ್ಲ ಜಾಗೃತಿ ಮಾಡ್ತಾ ಇದ್ದೀವಿ. ಮೈಸೂರು ವಿದ್ಯಾರ್ಥಿಗಳು ಕೂತಿದ್ದೀರಿ, ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ. ನಿಮ್ಗೆ ಗೊತ್ತಾಗಬೇಕು ಪರಿಸರ ಪ್ರಕೃತಿ ಬಗ್ಗೆ ಅತ್ಯಂತ ಮಹತ್ವದಾದಂಥದ್ದು. ಪ್ಲಾಸ್ಟಿಕ್ ನೀರಲ್ಲಿ ಕರೋದಿಲ್ಲ, ಮಣ್ಣಲ್ಲಿ ಮಣ್ಣಾಗುವುದಿಲ್ಲ. ಇದು ಸುಟ್ಟಾಕ್ಬಿಟ್ರೆ ಅದರ ವಿಷ ಏನ್ ಬರುತ್ತಲ್ಲ, ಅದರಲ್ಲಿ ಗಾಳಿಯಲ್ಲಿ
ಆ ವಿಷ ಸೇವನೆಯಿಂದ ಕ್ಯಾನ್ಸರ್ ಆಗುತ್ತೆ. ಇವತ್ತು ವನ್ಯಜೀವಿಗಳು ಅದನ್ನು ಇವತ್ತು ತಿಂದಾಗ್ಬಿಟ್ರೆ ಸತ್ತು ಹೋಗ್ಬಿಡ್ತವೆ. ಇವತ್ತು ದನಕರುಗಳು ತಿಂದೋಗ್ಬಿಟ್ರೆ ಪ್ಲಾಸ್ಟಿಕ್ ಏನು ಅಂಶ ಇರುತ್ತೆ ಅದು ಸಹಿತ ಹಾಲಿನಲ್ಲಿ ಬರುತ್ತೆ. ಅದಕ್ಕೆ ಅದು ಮರುಬಳಕೆ ಮಾಡಿಕೊಳ್ಬೇಕು, ಮತ್ತೆ ಅದನ್ನು ಪುನಃ ಉಪಯೋಗ ಮಾಡಿಕೊಳ್ಳುವಂಥದ್ದು ಎಷ್ಟು ಮೈಕ್ರಾನ್ ಇರಬೇಕು, 100 ಮೈಕ್ರಾನ್ಗಿಂತ ಕಡಿಮೆ ಇದ್ರೆ ಅದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಕಾಯ್ದೆ ಕಾನೂನು ಮಾಡಿದೆ. I would like to end this, and I really have hopes. Young journalists, young ಪತ್ರಕರ್ತರು ಅವ್ರ ಮೇಲೆ ತುಂಬಾ ಹೋಪ್ಸ್ ಇದೆ. ಯಾಕಂದ್ರೆ ಸೀನಿಯರ್ಸ್ know the integrity of this profession. ಅವ್ರಿಗೆ ಗೊತ್ತಿದೆ ಈ ಪ್ರೊಫೆಷನ್ ಬಗ್ಗೆ. ಜೂನಿಯರ್ಸ್ ನೀವು ಬರ್ತಾ ಇದ್ದೀರಾ, ಯಂಗ್ ಜರ್ನಲಿಸ್ಟ್, ನಿಮ್ಮ ಕೈಯಲ್ಲಿ ಭವಿಷ್ಯ ಇದೆ. So you please use the technology legitimately. Use the technology with basics, values, ethics. Journalism has just 5 values. Actually ನಮ್ಮ ಪ್ರೊಫೆಷನ್ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಎಲ್ಲರೂ ಜರ್ನಲಿಸ್ಟ್ ಅನ್ಕೊಂತಾರೆ. ದೇ ಆರ್ ನಾಟ್. ನಾವು ಐಡೆಂಟಿಫೈ ಮಾಡಬೇಕು, ಬ್ಲಾಕ್ ಶಿಪ್ಸ್ ಯಾರ್ಯಾರಿದ್ದಾರೆ ಐಡೆಂಟಿಫೈ ಮಾಡಬೇಕು. ಸೊ ನಾನು ಎಲ್ಲ ಕಡೆ ಹೋಗಿ ಹೇಳ್ತೀನಿ, ನಾವು ನಮ್ಮ ಪ್ರೊಫೆಷನ್ ರೀಕ್ಲೇಮ್ ಮಾಡಬೇಕು. ಹೇಗೆ ಡಾಕ್ಟರ್ಸ್ ಪ್ರೊಫೆಷನ್ ಅಲ್ಲಿ ICU ಅಲ್ಲಿ ಡಾಕ್ಟರ್ಸ್ ಹೋದಾಗ they will not let anybody go inside. ಹಾಗೆ ನಮ್ಮ ಪ್ರೊಫೆಷನ್ ಅಲ್ಲಿ we should not let the black sheep enter. ನಮ್ಮ ಪ್ರೊಫೆಷನ್ ಅಲ್ಲಿ ಸೇರಿಕೊಂಡು ನಮ್ಮ ಪ್ರೊಫೆಷನ್ ಬಗ್ಗೆ ಅಪಪ್ರಚಾರ, ಬ್ಯಾಡ್ bringing bad name to our journalistic skills should not be allowed. So let us wake up before it is too late. ಮಾಧ್ಯಮ ಅಕಾಡೆಮಿಯಲ್ಲಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಮಾಧ್ಯಮ ಅಕಾಡೆಮಿ ನಿಮ್ಮ ಯಾವಾಗ ನಿಮಗೆ ಮಾಧ್ಯಮ ಅಕಾಡೆಮಿಯಿಂದ ಏನ್ ಸಹಾಯ ಬೇಕು ನೀವು ಬನ್ನಿ, ನಮ್ಮ ಹತ್ರ ಪ್ರಪೋಸಲ್ಸ್ ತಗೊಂಡು ಬನ್ನಿ. ಯಾವ ತರ ಡಿಸ್ಟ್ರಿಕ್ಟ್ಸ್ ಅಲ್ಲಿ ವರ್ಕ್ಶಾಪ್ಸ್ ಮಾಡಬೇಕು ಅದೆಲ್ಲ ಮಾಡೋಣ ಸೇರಿ. ಬಟ್ ಪ್ಲೀಸ್ ಬಿ ಯುನೈಟೆಡ್. ನನಗೆ ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಹೋದಾಗ ನನಗೆ ಸ್ವಲ್ಪ ಗಾಬರಿ ಆಗುತ್ತೆ. ಸಮ್ ಜರ್ನಲಿಸ್ಟ್ ಹೇಳ್ತಾರೆ, ಅಲ್ಲ ಆ ಅಸೋಸಿಯೇಷನ್ ಹೋಗ್ಬೇಡಿ, ಅವರದ್ದು ಇಲ್ಲ ಆ ಅಸೋಸಿಯೇಷನ್ ಹೋಗ್ಬೇಡಿ. ಇಟ್ ಇಸ್ ರಿಯಲಿ ಪ್ರಾಬ್ಲಮ್. ದ ಡೇ ವಿ ಆರ್ ಯುನೈಟೆಡ್, ಕಲ್ಯಾಣ ಕರ್ನಾಟಕದ ಹೊಸ ಇತಿಹಾಸ ಬರೀತಾರೆ ಜನ. ಅದರಲ್ಲಿ ನಮ್ಮ ಜರ್ನಲಿಸ್ಟ್, ನಾವು ನಮ್ಮ ಪತ್ರಕರ್ತರ ರೋಲ್ ಪ್ರಮುಖವಾಗಿರ್ಬೇಕು. ನಾವು ಅದರಲ್ಲಿ ಹೊಳೆಯಬೇಕು. ಸೊ ಹಾಗೆ ನಮ್ಮ ಮೀಡಿಯಾ ಇರಬೇಕು ಅಂತ. ಐ ವೆಲ್ಕಮ್ ಯು ಆಲ್ ಟು ದಿಸ್ event, and I really thank once again Ishwar Khandreji, and I hope you make the best use of this workshop. Please stay back, we'll have good lunch. Rashmi has arranged what is muddi palle she has arranged for us. So stay back, we will have lunch and we will chat. लंच पे चर्चा करेंगे, चाय पे चर्चा करेंगे, जब भी हो तब हम चर्चा के लिए तैयार हैं. So हम लोग सब मिलकर हमारे प्रोफेशन को एक बार फिर उस रास्ते पर लाएंगे जिसके लिए हम जाने जाते हैं, जिन प्रिंसिपल्स के लिए हम जाने जाते हैं. So thank you so much once again. Thanks to all. Jai Hind, Jai Karnataka. That Ayesha ji ಅವರು spoke about ಪ್ರಿನ್ಸಿಪಲ್ಸ್, ಯಾವ ಪ್ರಿನ್ಸಿಪಲ್ ಮೇಲೆ ನೀವು ನಿಮ್ಮದು ಮೀಡಿಯಾ ನಡೆಸಬೇಕು ಅಂತ. ಶಿ ಸ್ಪೋಕ್ ಅಬೌಟ್ ದಟ್. ಈಗಿನ ಕಾಲದಲ್ಲಿ ಜನರಲಿ ಅವೆಲ್ಲ ಬಗ್ಗೆ ಯಾರು ಮಾತಾಡಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರದಂಗೆ ನಮ್ಮ ಡೆಮೋಕ್ರೆಸಿಯ ಎಷ್ಟು ಪಿಲ್ಲರ್ಸ್ ಇದ್ದಾವೆ? 4 ಪಿಲ್ಲರ್ಸ್. ಜನರಲಿ ನಾವು 3 ಪಿಲ್ಲರ್ಸ್ ಬಗ್ಗೆ ಮಾತಾಡ್ತಿದ್ವು: ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್, ಜುಡಿಷರಿ. ಈಗ ಇತ್ತೀಚೆಗೆ 4ನೇ ಪಿಲ್ಲರ್ ಕೂಡ ಆ್ಯಡ್ ಆಗಿದೆ. 4ನೇ ಪಿಲ್ಲರ್ ಯಾರು? ಮೀಡಿಯಾ. ಸೊ ಮೀಡಿಯಾ ಇಸ್ ದಿ 4th ಪಿಲ್ಲರ್ ಆಫ್ ಡೆಮೋಕ್ರೆಸಿ. ಯು ಆಲ್ ಆರ್ 4th ಪಿಲ್ಲರ್ ಆಫ್ ಡೆಮೋಕ್ರೆಸಿ. ಆ ಡೆಮೋಕ್ರೆಸಿ ಪಿಲ್ಲರ್ ಆಗಿ ಅಂದರೆ ಅದನ್ನ ಕೆಲವೊಂದು ಎಂಟೈಟಲ್ಮೆಂಟ್ಸ್ ಕೂಡ ಇರ್ತದೆ, ಆದರೆ ಜವಾಬ್ದಾರಿಗಳು ಕೂಡ ಇರ್ತದೆ. ಎಂಟೈಟಲ್ಮೆಂಟ್ಸ್ ಅಂದರೆ ಯು ವಿಲ್ ಜಸ್ಟ್ ಥ್ರೋ ಯುವರ್ ವೇಟ್ ಅಷ್ಟೇ ಇಲ್ಲ, ಜವಾಬ್ದಾರಿ ಕೂಡ ಇದೆ. ಡೆಮೋಕ್ರೆಸಿಯ ಪಿಲ್ಲರ್ ಆಗಿ ಕೆಲಸ ಮಾಡುವಾಗ ವಿ ಹ್ಯಾವ್ ಟು ವರ್ಕ್ ವಿತ್ ಸರ್ಟನ್ ಪ್ರಿನ್ಸಿಪಲ್ಸ್. ಯಾವುದು? ಐ ಆಮ್ ಆಲ್ಸೋ ಅ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ನಾವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ, ನೀವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವುದು? ಒನ್ ಇಸ್ ನ್ಯೂಟ್ರಾಲಿಟಿ, ಆಬ್ಜೆಕ್ಟಿವಿಟಿ, ಇಂಟಿಗ್ರಿಟಿ. ನ್ಯೂಟ್ರಾಲಿಟಿ ಅಂದರೆ ನಿಷ್ಪಕ್ಷವಾದ. ಕೆಲವೊಂದು ನಾವು ಏನು ನೋಡ್ತೀವಿ, ಗ್ರೂಪಿಸಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ಏನು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಅಥವಾ ರೀಜನಲ್ ಹಂತದಲ್ಲಿ ನಡೀತಾ ಇದೆ. ಆದರೂ ಸಹ ಕೆಲವೊಂದು ಸೋಷಿಯಲ್ ಇಶ್ಯೂಸ್ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಈಗಾಗಲೇ ಸಚಿವರು ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ವಿಮೆನ್ ಆ್ಯಂಡ್ ಚೈಲ್ಡ್ ರಿಲೇಟೆಡ್
ಯಾವುದು ನಮ್ಮ ಜಿಲ್ಲೆಯಲ್ಲಿ ಸೋಷಿಯಲ್ ಇಶ್ಯೂಸ್ ಇದ್ದಾವೆ, ಕಾಸಸ್ ಇದ್ದಾವೆ, ಅದನ್ನು ಕೂಡ ನೀವು ಹೆಚ್ಚಿನ ಮಟ್ಟಿಗೆ ಮಾಡಿದರೆ ಜನರಲ್ಲಿ ಒಂದು ಒಪಿನಿಯನ್ ಬಿಲ್ಡಪ್ ಆಗುತ್ತೆ. ಜನರಲ್ಲಿ ಒಪಿನಿಯನ್ ಬಿಲ್ಡಪ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ವಿ ಹ್ಯಾವ್ ಆರ್ ಲಿಮಿಟೆಡ್ ಕೆಪಾಸಿಟಿ. ನಂದು ಕೆಪಾಸಿಟಿ ಲಿಮಿಟೆಡ್ ಇದೆ, ಜನರದ್ದು ಕೂಡ ಲಿಮಿಟೆಡ್ ಇದೆ. ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು bring to our notice. Editorial page also we are seeing nowadays it is not up to that standards. Editorial page kuda neevu ಚೆನ್ನಾಗಿ ಮಾಡಿದ್ರೆ it will help me also, it will help others also. ನೀವೆಲ್ಲರೂ ಬಹಳಷ್ಟು ಜನ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಿ. I would like to appreciate them. ತುಂಬ ನ್ಯೂಟ್ರಲ್ ಆಗಿ ಮತ್ತು ಫ್ಯಾಕ್ಚುಯಲ್ ಆಗಿ ನೀವು ನಮಗೆ ನ್ಯೂಸ್ ಕೊಡ್ತೀರಿ. ಸೊ ವಿ ಶುಡ್ ಅಪ್ರಿಷಿಯೇಟ್ ದೆಮ್ ಆಲ್ಸೋ. ಮತ್ತು ಬೇರೆದವರು ಕೂಡ ಇನ್ಸ್ಟೆಡ್ ಆಫ್ ಪರ್ಸನಲ್ ಆರ್ ಇಂಡಿವಿಜುವಲ್ ಬೆನಿಫಿಟ್ಸ್ ನಮ್ಮ ಲಾರ್ಜರ್ ಬೆನಿಫಿಟ್ ಆಫ್ ಸೊಸೈಟಿ ಅದಕ್ಕೆ ಏನು ಬೇಕಾಗಿದೆ ಅದು ಮಾಡಿದರೆ ನಾವೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ನ ಓಲ್ಡ್ ಸಿಟಿಯ ಭೀಮನಗರದಲ್ಲಿರುವಂತಹ ಜಗದಂಬಾ ಭವಾನಿ ಮಂದಿರದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ವಿವಿಧ ಪೂಜಾ ಕಾರ್ಯಕ್ರಮಗಳು ಜರುಗಿದ್ದವು. ಸ್ವಕುಳ ಕಾಳಿ ಸಮಾಜದ ಒಂದು ಧರ್ಮಗುರುಗಳಾಗಿರುವಂಥ ಸ್ವಕುಳ ಸಾಳಿ ಸಮಾಜದ ಧರ್ಮಗುರುಗಳು ಆಗಿರುವಂಥ ಪೂಜ್ಯ ಶ್ರೀ ಜಿಹ್ವೇಶ್ವರರ ಮಹಾರಾಜರ ಒಂದು ಜಯಂತಿ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತ್ತು ಮತ್ತು ಅರ್ಥಪೂರ್ಣವಾಗಿ ಜರುಗಿತು. ನಿನ್ನೆ ರಾತ್ರಿಯಿಂದಲೇ ಭಜನೆ, ಕೀರ್ತನೆ ಹಾಗೂ ಸಂಗೀತ ಕಾರ್ಯಕ್ರಮಗಳು ಕೂಡ ಜರುಗಿದವು. ಇಂದು ಬೆಳಿಗ್ಗೆ ಪೂಜೆ, ಅಭಿಷೇಕ ಹಾಗೂ ಜಿಹ್ವೇಶ್ವರರ ಒಂದು ತೊಟ್ಟಿಲು ಕಾರ್ಯಕ್ರಮ ಹಾಗೂ ಪಲ್ಲಕ್ಕಿ ಉತ್ಸವ ಕೂಡ ಜರುಗಿತು ಎಂದು ಸ್ವಕುಳ ಸಾಳಿ ಸಮಾಜದ ಅಧ್ಯಕ್ಷರಾಗಿರುವಂಥ ಪ್ರಶಾಂತ್ ಶೇಂದ್ರೆ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ನಗರದ ಜಗದಂಬಾ ಭವಾನಿ ಮಂದಿರದಲ್ಲಿ ವಿವಿಧ ಪೂಜಾದಿ ಕಾರ್ಯಕ್ರಮಗಳ ನಂತರ ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂಥ ಅವರು, ಪಲ್ಲಕ್ಕಿ ಉತ್ಸವವು ಮಹಿಳೆಯರ ಒಂದು ಲೇಜಿಮ್ ನೃತ್ಯದೊಂದಿಗೆ ರಾಮ ಮಂದಿರವರೆಗೆ ಸಾಗಿ ಪುನಃ ಭವಾನಿ ಮಂದಿರಕ್ಕೆ ತಲುಪಿತು. ಭಕ್ತಾದಿಗಳು ದೇವರ ದರ್ಶನವನ್ನು ಪಡೆದು ಮಹಾಪ್ರಸಾದವನ್ನು ಸವಿದು ಧನ್ಯರಾದರು ಅನ್ನುವಂಥ ಮಾತನ್ನು ಕೂಡ ಪ್ರಶಾಂತ್ ಶೇಂದ್ರೆ ತಿಳಿಸಿದ್ದಾರೆ. ಸ್ವಕುಳ ಸಾಳಿ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಶೇಂದ್ರೆ ಮಾತನಾಡಿ, ಪೂಜ್ಯ ಶ್ರೀ ಜಿಹ್ವೇಶ್ವರ ಮಹಾರಾಜರ ಜಯಂತಿ ಉತ್ಸವದ ಪ್ರಯುಕ್ತ ಮಹಿಳೆಯರೆಲ್ಲರೂ ಕೂಡಿ ತೊಟ್ಟಿಲೋತ್ಸವ, ಭಕ್ತಿ ಪ್ರಧಾನವಾದ ನೃತ್ಯ, ಪೂಜೆ ಹಾಗೂ ಕುಂಭಕಳಶ ಮೆರವಣಿಗೆ ಮಾಡಿದ್ದೇವೆ. ಪ್ರತಿ ವರ್ಷ ನವರಾತ್ರಿ ಹಾಗೂ ಶ್ರಾವಣ ಮಾಸದಲ್ಲಿ ಭವಾನಿ ಮಂದಿರದಲ್ಲಿ ಅದ್ಧೂರಿ ಪೂಜೆ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ. ಇದೀಗ ಮಂದಿರ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯರಾಗಬೇಕು ಅಂತ ಹೇಳಿದರು. ಜೊತೆಗೆ ನಮ್ಮ ಧರ್ಮಗುರುಗಳಾದ ಜಿಹ್ವೇಶ್ವರರ ಜಯಂತಿ ಆಚರಣೆ ಮಾಡಲಾಗಿದೆ. ನಿಜಕ್ಕೂ ಇದು ನಮಗೆಲ್ಲ ಹೆಮ್ಮೆ ತರುವಂತಹ ವಿಷಯವಾಗಿದೆ. ಸಮಾಜದ ಜನರೆಲ್ಲರೂ ನಿಸ್ವಾರ್ಥದಿಂದ ಮಂದಿರದ ಏಳಿಗೆಗೆ ಶ್ರಮಿಸ್ತಾ ಇದ್ದೇವೆ. ಬೇಡಿದ ವರವನ್ನು ಕರುಣಿಸುವ ತಾಯಿಯ ದರ್ಶನ ಆಶೀರ್ವಾದ ಪಡೆಯುವುದೇ ನಮ್ಮ ಒಂದು ಸೌಭಾಗ್ಯ ಎನ್ನುವಂಥ ಮಾತನ್ನು ಕೂಡ ಶಶಿಕಲಾ ಶೇಂದ್ರೆ ಹೇಳಿದರು. ಇದೇ ವೇಳೆ ಸಂಜುಕುಮಾರ್ ಶೇಂದ್ರೆ ಸೇರಿದಂತೆ ಮಂದಿರದ ಪ್ರಧಾನ ಅರ್ಚಕರು ಹಾಗೂ ಸ್ವಕುಳ ಸಾಳಿ ಸಮಾಜದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಪೂಜ್ಯ ಜಿಹ್ವೇಶ್ವರರ ಜಯಂತಿ ಮಹೋತ್ಸವದ ಪ್ರಯುಕ್ತ ಮಹಾಪ್ರಸಾದ ಏರ್ಪಡಿಸಲಾಗಿತ್ತು. आज जगदम्बा भवानी मंदिर में हमारे कुलदेवता श्री भगवान श्री जीवेश्वर उनका जन्मोत्सव का आयोजन हो रहा है. कल रात में चक्री भजन से प्रारंभ होते हुए सुबह तक जो है भजन दरबार हुआ है और हमारे विख्यात बीदर के श्री जगन्नाथ नानकेरी जी और उनकी टीम ने पूरा सुबह तक जो है दरबार बिठाया है. आज सुबह सूर्योदय के समय भगवान श्री जीवेश्वर का जन्म के समय में उनका पालना का कार्यक्रम, अभिषेक वगैरह सुबह में हुआ है और सभी समाज के लोग, सभी समाज के बांधव वगैरह उपस्थित होकर सुबह जो है झूले का कार्यक्रम बहुत श्रद्धा भक्ति से परिपूर्ण हुआ है. जो अच्छे मार्क्स लेकर उत्तीर्ण हुए हैं उनको भी अप्रिसिएशन वगैरह किया जाएगा. स्पोर्ट्स के कल्चर प्रोग्राम्स में जो पार्टिसिपेट करके अच्छा योगदान दिए हैं उनको भी जो है अप्रिशिएट किया जाएगा. हर साल की तरह इस साल का भी जीवेश्वर उत्सव एक यादगार और एक भव्य समारोह के इसमें हम उल्लास के साथ मना रहे हैं. प्रशांत शेंद्रे, स्वकुल साड़ी समाज बीदर, अध्यक्ष स्वकुल साड़ी समाज बीदर. ಬೀದರ್ ಜನತೆಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಸಕುಳಸಾಳಿ ಸಮಾಜದಿಂದ ಇವತ್ತು ನಾವು ನಮ್ಮ ಜೀವೇಶ್ವರ ಜಯಂತಿಯ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇದು ವರ್ಷಕ್ಕೊಮ್ಮೆ ಬರುವ ಹಬ್ಬವಾಗಿದೆ. ಶ್ರಾವಣ ತಿಂಗಳಲ್ಲಿ ಬರುವುದರಿಂದ ಈ ಹಬ್ಬಕ್ಕೆ ಬಹಳ ಮಹತ್ವವಿದೆ.
ಹೀಗಾಗಿ ಈ ಹಬ್ಬವನ್ನು ನಾವು ನಮ್ಮ ಸಕುಳಸಾಳಿ ಸಮಾಜದವರೆಲ್ಲರೂ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಹಾಂ, ಇವತ್ತು ನಿನ್ನೆ ಹಿಡಿದು ನಮ್ಮ ಕುಲಗುರಾದ ಜೀವೇಶ್ವರಗಳವರಿಗೆ ವಂದನೆಯನ್ನು ಹೇಳುತ್ತಾ ನಿನ್ನೆ ಸಾಯಂಕಾಲ ಚಕ್ರಿ ಭಜನೆ ಆದ ನಂತರ ರಾತ್ರಿ ಎಲ್ಲ ಸಂಗೀತ ದರ್ಬಾರ್ ಮಾಡೋದಾಯಿತು. ನಂತರ ಬೆಳಗ್ಗೆ 6 ಗಂಟೆಗೆ ನಮ್ಮ ಜೀವೇಶ್ವರ ಭಗವಾನವರ ತೊಟ್ಟಿಲ ಮಾಡಿ ಹೆಸರನ್ನು ಇಡುವುದು ಆಯಿತು. ಈಗ ನಾವು ಅವರನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಮೆರವಣಿಗೆ ತೆಗಿತಾ ಇದ್ದೀವಿ ರಾಮ ಮಂದಿರ ಹತ್ತಿರ. ಅಲ್ಲಿಂದ ಬಂದ ತಕ್ಷಣ ಅವರಿಗೆ ಅಭಿಷೇಕ ಮಾಡ್ತೀವಿ. ಅದಾದ ನಂತರ ಮಹಾಪ್ರಸಾದ ಇರುತ್ತೆ. ನನ್ನ ಹೆಸರು ಶಶಿಕಲಾ ಶೇಂದ್ರೆ, ಸಕುಳಸಾಳಿ ಸಮಾಜದ ಮಹಿಳಾ ಮಂಡಲದ ಅಧ್ಯಕ್ಷ. ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿ. ಸಹೋದರಿಯರು ತಮ್ಮ ಸಹೋದರರಿಗೆ ಪ್ರೀತಿಯಿಂದ ರಕ್ಷಣೆಯ ಪ್ರತೀಕವಾಗಿ ಕಟ್ಟುವಂತಹ ರಾಖಿಗಳಿಗೆ ಇದೀಗ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಉಂಟಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಅಂಬೇಡ್ಕರ್ ವೃತ್ತ ಹಾಗೂ ಮೋಹನ್ ಮಾರ್ಕೆಟ್ನಲ್ಲಿ ನೂರಾರು ಪ್ರಕಾರದ ರಾಖಿಗಳು ಅಂಗಡಿಗಳಲ್ಲಿ ರಾರಾಜಿಸ್ತಾ ಇವೆ. ವಿವಿಧ ಧಾರ್ಮಿಕ ಚಿಹ್ನೆಗಳು, ಓಂಕಾರ ಆಕಾರದ ರಾಖಿಗಳು, ನೂಲಿನ ರಾಖಿಗಳು, ಹರಳುಗಳು ಹೊಂದಿರುವಂತಹ ರಾಖಿಗಳು, ಮಿಂಚು ದಾರ ಮತ್ತು ದೇವರ ಭಾವಚಿತ್ರದಿಂದ ಕೂಡಿರುವಂತಹ ರಾಖಿಗಳು ಮಾರಾಟಕ್ಕೆ ಸಾಕಷ್ಟು ಅಂಗಡಿಗಳು ಬಿದ್ದಿವೆ. ಅಣ್ಣ ತಂಗಿಯರ ಜನ್ಮಗಳ ಅನುಬಂಧದ ಸಂಕೇತವಾಗಿ, ರಕ್ಷಣೆಯ ಸಂಕೇತವಾಗಿ ಸಹೋದರರ ಕೈಗೆ ರಾಖಿ ಕಟ್ಟುವ ಹಬ್ಬವೇ ಈ ರಕ್ಷಾಬಂಧನ ಎಂದು ಹೇಳಲಾಗುತ್ತೆ. ಅವರಿಬ್ಬರ ಬಾಂಧವ್ಯ ಯಾವಾಗಲೂ ಕೂಡ ಸುಮಧುರವಾಗಿರಲಿ, ಅವರ ಪ್ರೀತಿ ಅಜರಾಮರವಾಗಿರಲಿ, ಯಾವಾಗಲೂ ಕೂಡ ಸಹೋದರರ ಒಂದು ರಕ್ಷಣೆ ಸಹೋದರಿಯರ ಮೇಲೆ ಇರಲಿ ಎಂಬುದು ಈ ಹಬ್ಬದ ಒಂದು ಪ್ರಮುಖ ಸಂಕೇತವಾಗಿದೆ. ಈ ನಿಮಿತ್ತವಾಗಿ ತರಹೇವಾರಿ ರಾಖಿಗಳು ಮಾರುಕಟ್ಟೆಗೆ ಬಂದಿವೆ. ಮಾರಾಟಗಾರರು ಬಲು ಉತ್ಸಾಹದಿಂದ ರಾಖಿಗಳನ್ನು ಮಾರಾಟ ಮಾಡಲು ಅಂಗಡಿಗಳನ್ನು ಹಾಕಿ ಸಜ್ಜಾಗಿ ನಿಂತಿದ್ದಾರೆ. ಈ ಕುರಿತು ಒಂದು ವರದಿಯನ್ನು ನೋಡ್ಕೊಂಡು ಬರೋಣ. ಚಿಡಗುಪ್ಪ ತಾಲೂಕಿನ ಮನ್ನೈಖಿಳಿ ಗ್ರಾಮದಲ್ಲಿ ಮೂವರು ಬುಧವಾರ ನಾಯಿ ಕಡಿತದಿಂದ ಗಂಭೀರವಾಗಿ ಗಾಯಗೊಂಡು ಬ್ರಿಮ್ಸ್ನಲ್ಲಿ ದಾಖಲಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಭೇಟಿಯನ್ನು ನೀಡಿ ಗಾಯಾಳುಗಳ ಒಂದು ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ರೇಬಿಸ್ಗೆ ನೀಡಲಾಗುವಂತಹ ರೇಬಪೋರ್ ಇರಬಹುದು ಮತ್ತು ಇಮ್ಯುನೋಗ್ಲೋಬಿನ್ಗಳು ಇಂಜೆಕ್ಷನ್ಗಳು ಇರಬಹುದು. ಇವೆಲ್ಲವುಗಳನ್ನು ಕೊರತೆಯಾಗದಂತೆ ಕನಿಷ್ಠ 100 ವೆಲ್ಸ್ಗಳನ್ನು ಇಡುವಂತೆ ಜಿಲ್ಲಾಧಿಕಾರಿಗಳು ಬ್ರಿಮ್ಸ್ ವೈದ್ಯಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ತುರ್ತು ಪರಿಸ್ಥಿತಿಯಲ್ಲಿ ಎಲ್ಲ ಅಗತ್ಯ ಔಷಧಿಗಳು ಆಸ್ಪತ್ರೆಯಲ್ಲಿ ಲಭ್ಯ ಆಗಬೇಕು. ಔಷಧಿಗಳನ್ನು ಹೊರಗಡೆ ತರುವಂತೆ ಯಾರಿಗೂ ಕೂಡ ಸೂಚನೆ ಕೊಡಬಾರ್ದು, ಯಾರಿಗೂ ಕೂಡ ಔಷಧಿಗಳನ್ನು ಹೊರಗೆ ಬರೆದು ಕೊಡಬಾರ್ದು ಎನ್ನುವಂಥ ಸಲಹೆಯನ್ನು ಕೂಡ ಅವರು ನೀಡಿದ್ದಾರೆ. ಚರಣ್ ರೆಡ್ಡಿ ಎನ್ನುವಂಥ ಬಾಲಕ ಗಂಭೀರ ಗಾಯಗೊಂಡ ಹಿನ್ನೆಲೆಯಲ್ಲಿ ತುರ್ತು ಚಿಕಿತ್ಸೆಯನ್ನು ನೀಡಲಾಗಿದ್ದು ಅವನನ್ನು ಆಸ್ಪತ್ರೆಗೆ ದಾಖಲಿಸಿಕೊಳ್ಳಲಾಗಿದೆ. ಶಮಿತಾ ಹಾಗೂ ಈಶ್ವರಿ ಎಂತಕ್ಕಂಥ ಇಬ್ಬರು ಬಾಲಕಿಯರು ಈಗಾಗಲೇ ಚಿಕಿತ್ಸೆಯನ್ನು ಪಡ್ಕೊಂಡು ಅವರು ಮನೆಗೆ ತೆರಳಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಬ್ರಿಮ್ಸ್ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಶಿವಕುಮಾರ್ ಶೆಟ್ಕಾರ್ ತಿಳಿಸಿದ್ದಾರೆ. ये कैसा और कब काटा गया? ये स्कूल छुट्टी के बाद 4 बजे जैसे बच्चे स्कूल से घर आ रहे थे, रास्ते में क्या है बच्चा घर को आ रहा था, कुत्ता सडनली अटैक कर दिया. अटैक एक को करके वो करे बोल के ये करने में 10 से 15 मिनट में 8 से 10 बच्चों को काट दिया. किधर ये बिदर में काटा या नहीं, मन्ना खेली में. मन्ना खेली रोड पे कम से कम तकरीबन अगर निकले तो 500 कुत्ते निकलते, आदमी से ज़्यादा कुत्ते निकले रोड पे. उसके बाद आपने क्या किया? तुरंत हॉस्पिटल गए, गवर्नमेंट हॉस्पिटल अपना हॉस्पिटल. हम प्राइवेट में गए फर्स्ट, अब उन्होंने क्या बोले अपने पास नहीं होता गवर्नमेंट हॉस्पिटल जाओ, तो गवर्नमेंट हॉस्पिटल गए.
जाने के बाद उन्होंने क्या है उनका फर्स्ट एड करे। कौन बोला? ये नर्सिंग स्टाफ बोला? हाँ वहीं पे डॉक्टर स्टाफ कोई आप अपना सज्ञा थोड़ी है, सब डॉक्टर से सब जने ड्रेस पहने हुए, हम उतना अपने टेंशन में हम रहते हैं। अब उन्होंने जैसा चिट्ठी दे दिया, काउंटर पे पूछा, बाहर 1-2 जने को पूछा तो ठीक है बोल के बाहर चले गया। मैं हॉस्पिटल वहाँ पे जाने के बाद बोले कितना बोला, 2150 बोले। मैं जैसी गड़बड़ में आया, मेरे पास पैसा नहीं थे और दोस्त कन से पैसे लेके ले लिया। ಇಲ್ಲ ಕಂಪ್ಲೇಂಟ್ ಮಾಡಿಲ್ರಿ, ಅದು ನಾವು ಜಸ್ಟ್ ಫೋಟೋಸ್ ನಮ್ಮೆಲ್ಲ ಫ್ರೆಂಡ್ ಸರ್ಕಲ್ ಇದ್ದರು, ಅವರು ग्रुप ಹಾಕ್ಯಾರ। ग्रुप क्या है मार्केट में खुलेआम हो रहा हो, उसके वजह से कुत्ते बीच रोड छोड़ के कहीं जा रहे हैं, स्कूल के आसपास फिर रहे। इसका आज मेरा हो गया, कल और का होता। आज एक दिन में क्या है 10 बच्चों को काटा। गरीब बच्चे जाना कहाँ पर है? ऐसा ब्रिम्स हॉस्पिटल इतना बड़ा हॉस्पिटल है बोल के हम इधर भरोसे पे आए। भरोसे के आने के बाद क्या है ऐसी बड़ी नौबत आके बैठी कि 2100-2500 रुपये का इंजेक्शन ला के देना। उसके बाद क्या है बेजवाबदारी से बात करना, करे तो रात में करते सर्जरी, नहीं तो सुबह करते, अपने तकरार नहीं करना। अगर आपको कराना है तो प्राइवेट हॉस्पिटल से चले जाओ। क्यों नहीं डॉक्टर्स बोले क्या आपको? हाँ वहाँ पे स्टॉप। हम जाना किधर? अब इतना बड़ा हॉस्पिटल रख के हम जाना किधर? क्या? हाँ मेरा नाम संतोष रेड्डी है। हिंदी बोलो, हिंदी बोलो, हिंदी बोले ना। नीचे से प्लेन ले लो। ಮೇಡಮ್ ಇವತ್ತು ಆಸ್ಪತ್ರೆಗೆಲ್ಲ ಭೇಟಿ ಕೊಟ್ಟಿದ್ರಿ ಮೇಡಮ್, ಇಲ್ಲಿ ಹುಚ್ಚುನಾಯಿ ಕಡಿತ ಆಗಲಿ ಅಥವಾ ಯಾವುದೇ ಬೀದಿ ನಾಯಿ ಕಡಿತ ಆಗಲಿ, ಈ ಥರ ಕಡಿತ ಆದಂಥ ಮಕ್ಕಳು ಯಾರಾದರೂ ರೋಗಿಗಳು ಬಂದರೆ ಅವ್ರಿಗೆ ಸರಿಯಾಗಿ ಇಂಜೆಕ್ಷನ್ ಸಿಗ್ತಿಲ್ಲ ಅನ್ನೋ ಒಂದು ಆರೋಪ ಭಾಳ ದಿನದಿಂದ ಕೇಳಿಬರ್ತದೆ। ಒಂದು ಕಡೆ ಇಂಜೆಕ್ಷನ್ ಕೊರತೆ ಇಲ್ಲ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಇಂಜೆಕ್ಷನ್ ತರಕ್ಕೆ ಬರೋದು ಇಲ್ಲಿನ ಸಿಬ್ಬಂದಿಗಳೇ ಬೇರೆ ಕಡೆ ಹೊರಗೆಲ್ಲ ಬರೆದು ಕೊಟ್ಟು ಇವತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಡ ರೋಗಿಗಳು ಹೊರಗಿಂದ ಖರೀದಿ ಮಾಡ್ತಿದ್ದಾರೆ ಮೇಡಮ್। ಇವತ್ತು ತಾವು ಕೂಡ ಭೇಟಿ ಕೊಟ್ಟಿದ್ದೀರಿ, ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿನ ಅವಲೋಕನ ಮಾಡಿದ್ದೀರಿ ಮೇಡಮ್, ಏನು ಅನಿಸುತ್ತೆ ಮೇಡಮ್? ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ? ಸಮಸ್ಯೆ ಏನಿದೆ ಮೇಡಮ್? ಇಲ್ಲಿ ಬಂದು ನಾವು ಎಲ್ಲ ಡಾಕ್ಟರ್ಸ್ ಜೊತೆಲಿ ಕೂಡ ಮಾತಾಡಿದ್ದೀವಿ, ನರ್ಸಿಂಗ್ ಸ್ಟಾಫ್ ಜೊತೆಲಿ ಕೂಡ ಮಾತಾಡಿದ್ದೀವಿ, ಮತ್ತು ಪೇರೆಂಟ್ಸ್ ಫ್ಯಾಮಿಲಿ ಯಾರಿದ್ರು ಮಗು ಯಾರಿಗೂ ಕಚ್ಚೋಗಿದೆ ಅಂತ ಅವ್ರ ಜೊತೆಲಿ ಕೂಡ ಮಾತಾಡಿದ್ದೀವಿ। ದಿಸ್ ಇಂಜೆಕ್ಷನ್ ಕೊರತೆ ಯಾವುದೂ ಇಲ್ಲ, ಈಗ ಕೂಡ ವ್ಯಾಕ್ಸಿನ್ ಕೂಡ ಈ ಕೇಸ್ ಜಿಲ್ಲೆಯಾದ್ಯಂತ ಮೇಡಮ್ ಈಗ ಈ ಬೀದಿ ನಾಯಿಗಳ ಹಾವಳಿ, ಹುಚ್ಚು ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಮೇಡಮ್। ಪ್ರತಿ ಇಡೀ ಬೀದರು, ಬಸವ ಕಲ್ಯಾಣ, ಹುಮ್ನಾಬಾದ್, ಚಿತ್ರದುರ್ಗ ಎಲ್ಲ ಕಡೆ ಒಂದು ಸಮಸ್ಯೆ ಆಗಿದೆ। ಅದರ ಯಾವ ರೀತಿ ಸೂಚನೆ ಕೊಡ್ತೀರಿ ಸಂಬಂಧಪಟ್ಟವರಿಗೆ, ಸ್ಥಳೀಯ ನಗರಸಭೆ, ಪುರಸಭೆ? CMC ಮತ್ತು TMCಗಳು ಡಾಗ್ ಕ್ಯಾಚಿಂಗ್ ಮಾಡಬೇಕಾಗುತ್ತೆ। ಇವತ್ತು ಕೂಡ ನಾವು ಕೆಲವೊಂದು ಫೋಟೋಸ್ ನೋಡಿದ್ದೀವಿ ಎಲ್ಲಿ ಅವರು ಡಾಗ್ ಕ್ಯಾಚಿಂಗ್ ಮಾಡಿದ್ದಾರೆ, ಆದರೆ ಇನ್ನೂ ಮಿಷನ್ ಮೋಡ್ನಲ್ಲಿ ಈ ಕೆಲಸನ ತಗೊಂಡು ನಾವು ಮಾಡಬೇಕಾಗುತ್ತೆ। ಜಿಲ್ಲಾಡಳಿತ ವತಿಯಿಂದ ಕೂಡ ಕೆಲಸ ಕೂಡ ನಾವು ಈ ಘಟನೆಯಲ್ಲಿ ತಪ್ಪು ಕಂಡು ಬಂದಿದೆ ಮೇಡಮ್, ಈಗ ಸದ್ಯಕ್ಕೆ ತನಿಖೆ ನಡೀತಾ ಅದಕ್ಕೆ ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಯಾಕೆಂದರೆ ಇಂಜೆಕ್ಷನ್ ಇಲ್ಲಿ ಅವೈಲೇಬಲ್ ಇದ್ದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ। ಕ್ರಮ ಏನಾಗುತ್ತೆ ಯಾವಾಗ ಕ್ರಮ ನಾವು ಖಂಡಿತ ಆದಷ್ಟು ಬೇಗ। मैडम इससे पहले भी ऐसे ही एक बंदर ने लेडीज़ को काट लिया था, वो भी बहुत हमने खड़ी ಸ್ಕೂಲಿಂದ ಹೊಂಟಿಡ್ರಿ, ಸ್ಕೂಲಿಂದ ಕರ್ಕೊಂಡು ಹೊಂಟಿದ್ದ ನಾನು ಸ್ವಲ್ಪ ಮುಂದಕ್ಕೆ ಹೋಗ್ಲತ್ತೇಳು, ಕಡೆಯಿಂದ ಹಿಂದಿನ ಬಂದು ನಾಯೇನು ಹುಚ್ಚಿತ್ರಿ? ಅದಕ್ಕೆ ಕೇಳಿಲ್ರಿ ಯಾರು? ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.